ವೆಲ್ಕಮ್ ಬ್ಯಾಕ್. ಉಳಿದ ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ರಾಷ್ಟ್ರೀಯ ಭದ್ರತೆ ಮತ್ತು ಭದ್ರತಾ ನೀತಿಗಳ ಬಗ್ಗೆ ಪ್ರಧಾನಿ ಮೋದಿ ಹಿರಿಯ ನಾಯಕರೊಂದಿಗೆ ಚರ್ಚಿಸಿದ್ದಾರೆ. ಇನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಜೊತೆ ಮೋದಿ ಮಹತ್ವದ ಸಭೆಯನ್ನು ಮಾಡಿದ್ರು. ಸಭೆಯ ಮುಖ್ಯ ಅಜೆಂಡಾ ಡ್ರೋನ್ ನೀತಿ ಜಾರಿಗೆ ತರುವುದಾಗಿತ್ತು ಅಂತ ತಿಳಿದು ಬಂದಿದೆ. ಭಾರತ ಶೀಘ್ರದಲ್ಲಿಯೇ ಹೊಸ ಡ್ರೋನ್ ನಿಯಮವನ್ನು ತರಲಿದೆ ಅಂತ CNN ನ್ಯೂಸ್ 18ಗೆ ಮೂಲಗಳು ತಿಳಿಸಿವೆ. ಜಮ್ಮು ವಾಯುನೆಲೆಯ ಮೇಲೆ ಭಾನುವಾರದ ಡ್ರೋನ್ ದಾಳಿ ಮತ್ತು ನಂತರ ನಡೆದಂಥ ಘಟನಾವಳಿಯ ಹಿನ್ನೆಲೆಯಲ್ಲಿ ಸಭೆ ಪ್ರಾಮುಖ್ಯತೆಯನ್ನು ಪಡೆದಿತ್ತು. ಕಾಶ್ಮೀರದಲ್ಲಿ ಉಗ್ರರು ಡ್ರೋನ್ ಬಳಸಿ ದಾಳಿಗೆ ಯತ್ನಿಸ್ತಾ ಇರುವಂತಹ ಬೆನ್ನಲ್ಲೇ ಇಂಥ ಸವಾಲನ್ನು ಸಮರ್ಥವಾಗಿ ಎದುರಿಸಬಲ್ಲ ದೇಶೀಯ ಆಂಟಿ ಡ್ರೋನ್ ವ್ಯವಸ್ಥೆ ಅಭಿವೃದ್ಧಿಪಡಿಸುವುದಾಗಿ ಹೈದರಾಬಾದ್ ಮೂಲದ ರೋಬೋಟಿಕ್ಸ್ ಸಂಸ್ಥೆ ಹೇಳಿಕೊಂಡಿದೆ. ಇಂದ್ರಜಾಲ ಎಂದು ಹೆಸರಿಡಲಾಗಿರುವಂತಹ ಡ್ರೋನ್ ದೇಶದ ಗಡಿಯತ್ತ ನುಗ್ಗಿ ಬರುವಂತಹ ಯಾವುದೇ ಶಸ್ತ್ರಾಸ್ತ್ರ, ಯುದ್ಧ ಸಾಮಗ್ರಿ, ಡ್ರೋನ್ಗಳನ್ನು ಪತ್ತೆ ಮಾಡಿ ಅವುಗಳನ್ನು ಧ್ವಂಸ ಮಾಡುವಂತ ಮೂಲಕ ದೇಶವನ್ನ ರಕ್ಷಿಸಬಲ್ಲದು ಅಂತ ಸಂಸ್ಥೆ ಹೇಳಿದೆ. ಹಾಲಿ ಬಳಕೆ ಆಗ್ತಾ ಇರುವಂತಹ ಪಾಯಿಂಟ್ ಡಿಫೆನ್ಸ್ ಆಂಟಿ ಡ್ರೋನ್ ವ್ಯವಸ್ಥೆ ಅಷ್ಟು ಕಾರ್ಯಸಾಧುವಲ್ಲ. ಸೂಕ್ಷ್ಮ ಪ್ರದೇಶಗಳನ್ನು ಸಂಪೂರ್ಣವಾಗಿ ರಕ್ಷಿಸಬೇಕಾದ್ರೆ ಇಂಥ 300 ಪಾಯಿಂಟ್ ಡಿಫೆನ್ಸ್ ಆಂಟಿ ಡ್ರೋನ್ ವ್ಯವಸ್ಥೆ ಅಳವಡಿಸಿಕೊಳ್ಳಬೇಕು. ಆದರೆ ಇಂದ್ರಜಾಲ ರೋಬೋಟಿಕ್ ವ್ಯವಸ್ಥೆಯ 6ರಿಂದ 7 ಘಟಕಗಳು ರಕ್ಷಣೆಗೆ ಸಾಕು ಅಂತ ಕಂಪನಿ ಹೇಳಿಕೊಂಡಿದೆ. ಲಾಂಗ್ ಹಿಡಿದು ಗ್ರಾಮದಲ್ಲಿ ಓಡಾಡ್ತಾ ಇದ್ದಂಥ ವ್ಯಕ್ತಿಯನ್ನ ಪ್ರಶ್ನಿಸಿದ್ದಕ್ಕೆ ಹಲ್ಲೆ ಮಾಡಿರುವಂತಹ ಘಟನೆ ನೆಲಮಂಗಲದ ಚಿಕ್ಕಮಾರನಹಳ್ಳಿಯಲ್ಲಿ ನಡೆದಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನಲ್ಲಿ ಗುತ್ತಿಗೆದಾರ ಮಧು ಮೇಲೆ ದುಷ್ಕರ್ಮಿ ಹಲ್ಲೆಯನ್ನು ನಡೆಸಿದ್ದಾನೆ. ಲಕ್ಷ್ಮೀನಾರಾಯಣ ಹಲ್ಲೆ ನಡೆಸಿರುವಂತಹ ಆರೋಪಿ. ಗಾಯಾಳು ಗುತ್ತಿಗೆದಾರ ಮಧುಗೆ ನೆಲಮಂಗಲ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಈ ಹಿಂದೆಯೂ ಕೂಡ ಹಲವು ಬಾರಿ ಈ ತರಹದ ಕೃತ್ಯದಲ್ಲಿ ಭಾಗಿಯಾಗಿದ್ದ ಆರೋಪಿ ಲಕ್ಷ್ಮೀನಾರಾಯಣ ಪರಾರಿಯಾಗಿದ್ದಾನೆ. ಕೊರೋನಾ ರೂಲ್ಸ್ ಎಲ್ಲಾ ಕಡೆ ಇದೆ, ಮಹಾರಾಷ್ಟ್ರದಲ್ಲೂ ಕೂಡ ಇರುವಂಥದ್ದು. ರಾಜಕಾರಣಿಗಳು ರೂಲ್ಸ್ ಬ್ರೇಕ್ ಮಾಡಿದರೆ ಪೊಲೀಸ್ನವರು ನೋಡಿದ್ರು ಕೂಡ ನೋಡ್ದಂಗೆ ಇರ್ತಾರೆ. ಆದರೆ ಬಡಪಾಯಿಗಳು ಸಿಕ್ಕರೆ ಬಡ್ದು ಬಿಸಾಕ್ತಾರೆ. ಮಹಾರಾಷ್ಟ್ರದ ಠಾಣೆಯಲ್ಲಿ ಆಗಿರುವಂಥದ್ದು ಇದೇ ನೋಡಿ. 10 ರೂಪಾಯಿ ಸಾಮಾನುಗಳನ್ನು ಮಾರ್ತಾ ಇದ್ದಂಥ ತಳ್ಳೋ ಗಾಡಿ ವ್ಯಕ್ತಿ ಮೇಲೆ ಹಲ್ಲೆಯನ್ನ ಮಾಡವ್ರೆ. ಅಷ್ಟೇ ಅಲ್ಲ, ಜೀವನಕ್ಕೆ ದಾರಿಯಾಗಿದ್ದಂಥ ಸಾಮಾನುಗಳನ್ನೆಲ್ಲ ಬೀದಿಗೆ ಚೆಲ್ಲಿ ಇಡೀ ಗಾಡಿಯನ್ನ ಧ್ವಂಸ ಮಾಡಿದ್ದಾರೆ. ಬಡಪಾಯಿ ಅವರ ಮೇಲೆ ತೋರಿಸುವಂಥ ಈ ಪೌರುಷ ರಾಜಕಾರಣಿಗಳನ್ನ ಕಂಡಾಗ ಮಾತ್ರ ಮೂಲೆ ಸೇರ್ಬಿಡುತ್ತೆ. ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸರು ಆಯಿಲ್ ದಂಧೆಯ ಬೃಹತ್ ಜಾಲವನ್ನು ಪತ್ತೆ ಹಚ್ಚಿದ್ದಾರೆ. ಉಪ್ಪಿನಂಗಡಿ ಸಮೀಪದ ನೆಲ್ಯಾಡಿ ಎಂಬಲ್ಲಿ ಕಾರ್ಯಾಚರಿಸ್ತಾ ಇದ್ದಂತಹ ದಂಧೆ ಬಯಲಾಗಿದೆ. ರಾಷ್ಟ್ರೀಯ ಹೆದ್ದಾರಿ 75ರ ಪಕ್ಕದಲ್ಲೇ ನಿರ್ಜನ ಪ್ರದೇಶದಲ್ಲಿ ನಡೀತಾ ಇದ್ದಂತಹ ಅಕ್ರಮವನ್ನು ಬಯಲಿಗೆಳೆದಿದ್ದಾರೆ. ಬೃಹತ್ ಕಾರ್ಖಾನೆಗಳ ಬಾಯ್ಲರ್ಗಳಲ್ಲಿ ಬಳಸುವಂತ ಆಯಿಲ್ ಇದಾಗಿದ್ದು, ಆಯಿಲ್ ಸಾಗಾಟದ ಟ್ಯಾಂಕರ್ಗಳಿಂದ 100 ಲೀಟರ್ ಆಯಿಲ್ ಕದ್ದು ಶೇಖರಿಸ್ತಾ ಇದ್ದಂತ ಕದಿಮರು ಮಾರಾಟವನ್ನ ಮಾಡ್ತಾ ಇದ್ರು. ಉಳಿದ 5 ಸುದ್ದಿಯನ್ನು ನೋಡೋಣ, ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ವೆಲ್ಕಮ್ ಬ್ಯಾಕ್. ಉಳಿದ 5 ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಕರ್ನಾಟಕದ ಗಡಿಯಲ್ಲಿರುವಂತಹ ಕೇಳದ ಕಾಸರಗೋಡು ಜಿಲ್ಲೆಯ ಯಾವುದೇ ಗ್ರಾಮಗಳ ಕನ್ನಡದ ಹೆಸರುಗಳನ್ನು ಬದಲಾವಣೆ ಮಾಡುವಂತ ಪ್ರಸ್ತಾವನೆಯೇ ತಮ್ಮ ಮುಂದಿಲ್ಲ ಅಂತ ಕೇರಳದ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಈ ಬಗ್ಗೆ ನಿನ್ನೆ ಮಾತನಾಡಿರುವಂತಹ ಪಿಣರಾಯಿ ವಿಜಯನ್, ಅಸ್ತಿತ್ವದಲ್ಲಿಲ್ಲದಂತ ವಿಚಾರವೊಂದನ್ನ ಹೇಗೆ ಸಮಸ್ಯೆಯನ್ನಾಗಿ ಪರಿವರ್ತಿಸಲಾಗುತ್ತದೆ ಎಂಬುದನ್ನ ಇದು ತೋರಿಸುತ್ತೆ. ರಾಜ್ಯದ ಯಾವುದೇ ಭಾಗದ ಹೆಸರನ್ನ ಬದಲಾವಣೆ ಮಾಡುವಂತ ಪ್ರಸ್ತಾವನೆಯೇ ಸರ್ಕಾರದ ಮುಂದಿಲ್ಲ ಅಂತ ಪಿಣರಾಯಿ ವಿಜಯನ್ ಹೇಳಿದ್ದಾರೆ. ವನ್ಯಜೀವಿ ಪ್ರಿಯರಿಗೆ ಸಿಹಿ ಸುದ್ದಿ ಇದು. ಇಂದಿನಿಂದ ಬಂಡೀಪುರ ಸಫಾರಿ ಪುನರಾರಂಭವಾಗ್ತಾ ಇರುವಂಥದ್ದು. ಬಂಡೀಪುರ ಹುಲಿ ಯೋಜನೆ ವ್ಯಾಪ್ತಿಯ ಪ್ರವಾಸೋದ್ಯಮ ಚಟುವಟಿಕೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಕೊರೋನಾ ಹೆಚ್ಚಳದ ಹಿನ್ನೆಲೆಯಲ್ಲಿ ಕಳೆದ 2 ತಿಂಗಳಿಂದ ಬಂದ್ ಆಗಿದ್ದಂಥ ಸಫಾರಿ ನಾಳೆ ಪುನರಾರಂಭವಾಗಲಿದೆ.
ಚಾಮರಾಜನಗರ ಜಿಲ್ಲೆಯಲ್ಲಿ ಕೊರೋನಾ ಸಂಖ್ಯೆ ಇಳಿಮುಖ ಆದಂತ ಹಿನ್ನೆಲೆಯಲ್ಲಿ ಇಂದಿನಿಂದ ಬಂಡೀಪುರ ಸಫಾರಿ ಆರಂಭವಾಗಲಿದ್ದು ಸ್ಥಳದಲ್ಲೇ ಟಿಕೆಟ್ ವ್ಯವಸ್ಥೆ ಕೂಡ ಇರುತ್ತೆ. ಜುಲೈ 5ರಿಂದ ಆನ್ಲೈನ್ ಬುಕ್ಕಿಂಗ್ ಸೇವೆ ಲಭ್ಯವಾಗಲಿದೆ. ಅನೇಕ ಅಪರಾಧ ಪ್ರಕರಣದಲ್ಲಿ ಬೇಕಾಗಿರುವಂತಹ ಭೂಗತ ಪಾತಕಿ ರವಿ ಪೂಜಾರಿಯನ್ನ ಗುಜರಾತ್ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಮುಂಬೈ, ಕೇರಳ ಬಳಿಕ ರವಿ ಪೂಜಾರಿಯನ್ನ ವಶಕ್ಕೆ ಪಡೆದಂತ ಗುಜರಾತ್ ಪೊಲೀಸರು ಸಿಟಿ ಕೌನ್ಸಿಲರ್ ಮೇಲೆ ಗುಂಡಿನ ದಾಳಿ ಪ್ರಕರಣದ ಬಗ್ಗೆ ವಿಚಾರಣೆಯನ್ನು ನಡೆಸಲಿದ್ದಾರೆ. ಇನ್ನು 30 ದಿನಗಳ ಕಾಲ ಗುಜರಾತ್ ಪೊಲೀಸರ ವಶಕ್ಕೆ ನೀಡಿ ಸೆಷನ್ಸ್ ಕೋರ್ಟ್ ಆದೇಶವನ್ನು ಮಾಡಿದೆ. ಜನವರಿ 2017ರಲ್ಲಿ ಗುಜರಾತ್ನ ಬೋರ್ಸಾದ್ ಸಿಟಿ ಕೌನ್ಸಿಲರ್ ಮೇಲೆ ಸುಪಾರಿ ಹಂತಕರು ಗುಂಡಿನ ದಾಳಿಯನ್ನು ನಡೆಸಿದ್ರು. ಪ್ರಕರಣದಲ್ಲಿ 3 ಆರೋಪಿಗಳನ್ನು ಬಂಧಿಸಿದ್ದಂತ ಗುಜರಾತ್ ಪೊಲೀಸರು ತನಿಖೆ ವೇಳೆ ರವಿ ಪೂಜಾರಿ ಪಾತ್ರ ಬೆಳಕಿಗೆ ಬಂದಿತ್ತು. ಪುರುಷರ ಟಿ20 ವರ್ಲ್ಡ್ ಕಪ್ ಯುಎಇ ಮತ್ತು ಓಮನ್ಗೆ ಸ್ಥಳಾಂತರವಾದ ಬೆನ್ನಲ್ಲೇ ಟಿ20 ವರ್ಲ್ಡ್ ಕಪ್ ಟೂರ್ನಮೆಂಟ್ ಅನೌನ್ಸ್ ಆಗಿದೆ. ಅಕ್ಟೋಬರ್ 17ರಿಂದ ನವೆಂಬರ್ 14ರವರೆಗೆ ಟೂರ್ನಮೆಂಟ್ ನಿಗದಿಯಾಗಿದೆ. ಈ ಬಗ್ಗೆ ಐಸಿಸಿ ಡೇಟ್ ಅನೌನ್ಸ್ ಮಾಡಿದೆ. ನಿನ್ನೆಯಷ್ಟೇ ಬಿಸಿಸಿಐ ಅಧ್ಯಕ್ಷ ಸೌರವ್ ಗಂಗೂಲಿ ಪುರುಷರ ಟಿ20 ವರ್ಲ್ಡ್ ಕಪ್ ಯುಎಇ ಮತ್ತು ಓಮನ್ಗೆ ಸ್ಥಳಾಂತರ ಮಾಡ್ತಿದ್ದೀವಿ ಅಂತ ಸ್ಪಷ್ಟಪಡಿಸಿದ್ರು. ಕಿರಿಕ್ ಪಾರ್ಟಿ ವರ್ಸಸ್ ಲಹರಿ ಆಡಿಯೋ ಸಂಸ್ಥೆ ಫೈಟ್ ಸುಖಾಂತ್ಯವಾಗಿದೆ. ಕಿರಿಕ್ ಪಾರ್ಟಿ ಚಿತ್ರದ ಹಾಡೊಂದರಲ್ಲಿ ಕಾಪಿರೈಟ್ ವಿಚಾರಕ್ಕೆ ಕೋರ್ಟ್ ಮೆಟ್ಟಿಲಿರಿದಂತ ಕಿರಿಕ್ ಪಾರ್ಟಿ ವಿವಾದ ಬಗೆಹರಿದಿದೆ. ಲಹರಿ ವೇಲು ಜೊತೆ ಕೂತು ಮಾತನಾಡಿ ಸಮಸ್ಯೆ ಬಗೆಹರಿಸಿಕೊಂಡಿದ್ದಾರೆ. ಕಿರಿಕ್ ಪಾರ್ಟಿ ನಟ ರಕ್ಷಿತ್ ಶೆಟ್ಟಿ ಬಗ್ಗೆ ಟ್ವೀಟ್ ಮಾಡಿ ಸಂತಸವನ್ನು ಹಂಚಿಕೊಂಡಿರುವಂತಹ ಸಿಂಪಲ್ ಸ್ಟಾರ್ 2-3 ದಿನಗಳಲ್ಲಿ ಕೇಸ್ ವಾಪಸ್ ತೆಗೆದುಕೊಳ್ಳುವುದಾಗಿ ಲಹರಿ ವೇಲು ಸ್ಪಷ್ಟನೆಯನ್ನ ನೀಡಿರುವಂತಹ ಹಿನ್ನೆಲೆಯಲ್ಲಿ ಕೋರ್ಟ್ ಮೆಟ್ಟಿಲೇರಿದ್ದಂತಹ ಕೇಸ್ ಸುಖಾಂತ್ಯವಾಗಿದೆ. ಎಷ್ಟು ಈ ಕ್ಷಣದವರೆಗಿನ 30 ನಿಮಿಷ 30 ಸುದ್ದಿ ನ್ಯೂಸ್ ಮುಗಿತು. ನಾನು ಕೂಡ ಸ್ಟುಡಿಯೋದಿಂದ ಹೊರಗಡೆ ಹೋಗ್ತಾ ಇದ್ದೀನಿ. ಸೊ ಹೀಗಾಗಿ ಮಾಸ್ಕ್ ಅನ್ನ ಧರಿಸ್ತಾ ಇದ್ದೀನಿ. ನೀವು ಕೂಡ ಅಷ್ಟೇ ಮನೆಯಿಂದ ಹೊರಗಡೆ ಬಂದಂತಹ ಸಂದರ್ಭದಲ್ಲಿ ಸರಿಯಾಗಿ ಮಾಸ್ಕ್ ಅನ್ನು ಧರಿಸಿ ಸೋಷಿಯಲ್ ಡಿಸ್ಟೆನ್ಸ್ ಅನ್ನು ಮೇಂಟೈನ್ ಮಾಡಿ ಸ್ವಚ್ಛತೆಯನ್ನ ಕಾಪಾಡಿಕೊಳ್ಳಿ. ನೋಡ್ತಾರೆ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು. ಈ ವಾರ್ತೆಯ ಮುಖ್ಯಾಂಶ